ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಮನಸ್ಸಿನಲ್ಲೇ ಅಂದುಕೊಂಡಂಥ ಕಾರ್ಯಗಳು ಆಗಬೇಕು ಅಂದರೆ ಅದು ಯಾವ ಕಾರ್ಯನಾದರೂ ಆಗಿರ್ಬೋದು. ಅಂದರೆ ಕೆಟ್ಟ ಕಾರ್ಯ ಅಲ್ಲ, ಮನಸ್ಸಿನಲ್ಲೇ ಅಂದುಕೊಂಡಂಥ ಶ್ರೇಯಸ್ಸನ್ನು ಉಂಟು ಮಾಡುವ ಕಾರ್ಯಗಳು ಅಥವಾ ಶುಭ ಫಲಗಳು ಅಂತ ನಾವೇನು ಹೇಳ್ತೀವಿ, ಅದನ್ನು ನೀವು ಮಾಡಿ ಈ ಪರಿಹಾರವನ್ನು ನೀವು ಕಂಡುಕೋಬೋದು. ಇದು ಬಂದು ಚತುರ್ಥಿಯ ದಿನದಂದೇ ನೀವು ಮಾಡಬೇಕಾಗುತ್ತೆ. ಇದು ಬಂದು ಒಂದು ತಟ್ಟೆಯಲ್ಲಿ ನೀವೇನು ಮಾಡಬೇಕು, ಸ್ವಲ್ಪ ಅಕ್ಕಿಯನ್ನು ಹಾಕೋಬೇಕು. ಅದರ ಮೇಲೆ ಬಾಳೆ ಎಲೆಯನ್ನು ಹಾಕಿ, ಇಲ್ಲದಿದ್ದರೆ ವೀಳ್ಯದೆಲೆಯನ್ನು ಇಡಿ. ಅದರ ಮೇಲೆ ಚಿಕ್ಕದಾದಂಥ 2 ತುಂಡು ಬೆಲ್ಲವನ್ನು ಇಡಬೇಕು. ಆ ಬೆಲ್ಲ ಇಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ತಿರಿ ಮಾಡಿಬಿಟ್ಟು ನೀವು ದೀಪವನ್ನು ಹಚ್ಚಬೇಕು. ಮನಸ್ಸಿನಲ್ಲಿ ಅಂದುಕೊಳ್ಬೇಕು ನೀವು ಯಾವ ಕಾರ್ಯಗಳನ್ನು ನೀವು ಮಾಡಬೇಕು ಅಂತ. ಹಾಗೇನೇ ಇಂತಹ ಒಂದು ದೀಪವನ್ನು ಮನೆಯಲ್ಲಿ ಸಮೇತ ಹಚ್ಬೋದು, ಏನೂ ಸಮಸ್ಯೆಗಳು ಇಲ್ಲ. ಆ್ಯಂಡ್ ಎಗೇನ್ ಬಂದು ನೀವು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಏನಾದರೂ ಶುಕ್ರವಾರ ತೊಗೊಂಡೋಗಿ ಇಟ್ಟು ಅಂತಂದರೆ ಗಂಡ ಹೆಂಡತಿಯ ಸಮಸ್ಯೆ ದೂರ ಆಗುತ್ತೆ. ಜೊತೆಗೆ ನಿಮಗೆ ವೆಲ್ತ್ ಅಟ್ರಾಕ್ಷನ್ಸ್ ಅಥವಾ ಹಣದ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇ ಇದನ್ನು ಎಷ್ಟು ಸಮಯ ಮಾಡಬೇಕು, ನಿಮಗೆ ಪ್ರತಿ ಗುರುವಾರ ಮತ್ತು ಶುಕ್ರವಾರ ಮಾಡ್ಬೋದು, ಅಥವಾ ಚತುರ್ಥಿಯ ದಿನ, ಸ್ಪೆಸಿಫಿಕ್ ಆಗಿ ಚತುರ್ಥಿಯ ದಿನ ಮಾಡಿದ್ರೆ ನಿಮಗೆ 100ಕ್ಕೆ 100 ರಿಸಲ್ಟ್ ಸಿಗುತ್ತೆ. ಅಕಸ್ಮಾತ್ ನಾವು ಅಂಥ ದಿನಗಳಲ್ಲಿ ಮೈಲಿಗೆ ಆಗಿದ್ದೋ ಅಥವಾ ಯಾವುದೋ ಕಾರಣಾಂತರದಿಂದ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಗುರುವಾರ ತಪ್ಪಿದರೆ ಶುಕ್ರವಾರ ಮಾಡೋದ್ರಿಂದ ಅತ್ಯಂತ ಉನ್ನತಿ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.